ಎಲ್ರಿಗೂ ನಮಸ್ಕಾರ. ಸೊ ಇವತ್ತು ನಾವೊಂದು ಬಿರಿಯಾನಿ ಮಾಡೋಣ ಅಂತ ಬಂದಿದ್ದೀವಿ. ಸೊ ಇದು ಏನಪ್ಪಾ ಅಂದ್ರೆ ಜಸ್ಟ್ ಒಂದು ಸಿಂಪಲ್ ಚಿಕನ್ ಬಿರಿಯಾನಿ ಆಗಿರುತ್ತೆ. ಸೊ ಇದು ಸ್ಪೆಸಿಫಿಕ್ ಆಗಿ ರೆಸಿಪಿ ವಿಡಿಯೋ ಏನಲ್ಲ, ಬಟ್ ನಾನು ಯಾವ ಥರ ಮಾಡ್ತೀನಿ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಆಲ್ ಯೂಸ್ ಮಾಡ್ತಾ ಇದ್ದೀನಿ. ಅದಕ್ಕೆ ಲವಂಗ, ಆಮೇಲೆ ಬಿರಿಯಾನಿ ಎಲೆ ಏನು ಬರುತ್ತೆ ಅದನ್ನ ಹಾಕೊಳ್ಳೋಣ. ಆನಿಯನ್ ಹಾಕೋ ಟೈಮ್, ಸೊ ಆನಿಯನ್ನ ತಗೊಳ್ತಾ ಇದ್ದೀನಿ. ಇವಾಗ ಆನಿಯನ್ನ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡಬೇಕು. ಸೊ ಇದು ಫ್ರೈ ಆಗ್ತಾ ಇರಲಿ, ಅಲ್ಲಿ ತನಕ ನಾವು ಈ ಕೊತ್ತಂಬರಿ ಸೊಪ್ಪು ಆಮೇಲೆ ಪುದೀನ ಏನಿದೆ ಅದನ್ನ ಚೆನ್ನಾಗಿ ಕಟ್ ಮಾಡಿ. ಒಂದು ಟೊಮೆಟೊ ರೆಕಮೆಂಡೆಡ್ ಅಲ್ಲ, ಬಟ್ ಚೆನ್ನಾಗಿರುತ್ತೆ. ಪೇಜ್ನ ಒಂದು ಫಾಲೋ ಮಾಡೋದನ್ನ ಮರಿಬೇಡಿ. ಸೊ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಆ್ಯಂಡ್ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಯಾರಿಗಾದ್ರೂ ರೆಸಿಪಿ ಇಷ್ಟ ಆದರೆ ಟ್ರೈ ಕೂಡ ಮಾಡಿ. ಈ ಕೊತ್ತಂಬರಿ ಸೊಪ್ಪು ಮತ್ತೆ ಪುದೀನ ಏನಿದೆ ಅದನ್ನು ಹಾಕಿ ಕೂಡ ಅದನ್ನ ಕೂಡ ಫ್ರೈ ಮಾಡೋಣ. ಇದಾದ್ಮೇಲೆ ಚಿಕನ್ನ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದನ್ನ ಇವಾಗ ಬೇಯಿಸಕ್ಕೆ ಹಾಕ್ತೀನಿ. ನಾನಿವಾಗ ಇಲ್ಲಿ 2 ಗ್ಲಾಸ್ನ ರೈಸ್ ತಗೊಂಡಿದ್ದೀನಿ ಆ್ಯಂಡ್ 2 ಗ್ಲಾಸ್ ರೈಸ್ಗೆ 4 ಗ್ಲಾಸ್ ನೀರು ಹಾಕಬೇಕು. ಸೊ ಇವಾಗ ಇದರಲ್ಲಿ 2 ಗ್ಲಾಸ್ ನೀರಿದೆ. ಸೊ ಒಂದು ಸ್ವಲ್ಪ ಚಿಕನ್ ಬೇಯಕ್ಕೆ ಬಂದಾಗ ರೈಸ್ನ ನಾನು ಈಗಾಗಲೇ ತೊಳೆದಿಟ್ಕೊಂಡಿದ್ದೀನಿ. ಸೊ ಇದೇನು ಯಾವುದೇ ರೀತಿ ಸ್ಪೆಷಲ್ ರೈಸ್ ಏನಲ್ಲ. ಸೊ ನಾವು ಡೈಲಿ ಯೂಸ್ ಮಾಡುವಂಥ ಸೋನಾ ಮಸೂರಿ ರೈಸ್. ಸೊ ಇದನ್ನು ನಾನು 2 ಗ್ಲಾಸ್ ತೊಗೊಂಡಿದ್ದೀನಿ. ಸೊ 2 ಗ್ಲಾಸ್ ರೈಸ್ಗೆ 4 ಗ್ಲಾಸ್ ನೀರು. ಸೊ 2 ಗ್ಲಾಸ್ ನೀರು ನಾನು ಆಲ್ರೆಡಿ ಚಿಕನ್ ಹಾಕಿದ್ದೀನಿ. ಇನ್ನು 2 ಗ್ಲಾಸ್ ಇಲ್ಲಿ ನಾನು ತೆಗೆದು ಇಟ್ಕೊಂಡಿದ್ದೀನಿ. ಸೊ ರೈಸ್ ಹಾಕಿದ್ದು ಹಾಕಿದ್ದೀನಿ. ಸೊ ಇವಾಗ ರೈಸ್ ಹಾಕ್ತಾ ಇದ್ದೀನಿ. ಆಮೇಲೆ ಹಾಕೋದ್ರಿಂದ ರೈಸ್ ಉದುರಾಗುತ್ತೆ. ಇದನ್ನು ಹಾಕಿ ಇನ್ನೊಂದ್ಸರಿ ಕೊನೆ ಸಲ ತಿರುಗಿಸಿ ಸ್ಲೋಲಿ. ಸೊ ಕುಕ್ಕರ್ ಲೈಟನ್ನ ಹಾಕಿ ವಿಸಿಲ್ನ ಹಾಕಿ 2 ವಿಸಿಲ್ ಬರ್ತಿದೆ. ಬಿರಿಯಾನಿ ರೆಡಿ ಆಗುತ್ತೆ. ಓಪನ್ ಮಾಡೋ ಟೈಮಲ್ಲಿ ಮಾಡ್ತೀವಿ ನೋಡಿ. ಕಂಪ್ಲೀಟ್ಲಿ ಬಿರಿಯಾನಿ ಇಸ್ ರೆಡಿ ಆ್ಯಂಡ್ ಜಸ್ಟ್ ವಾವ್.